ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ನಂದು 16 ಮತ್ತು 17ನೇ ದಿನದ್ದು ವೆಯ್ಟ್ ಲಾಸ್ ಜ್ಯೂಸ್ದು ವಿಡಿಯೋ ಆಗಿರುತ್ತೆ. ಇವತ್ತು ನಾನು 16ನೇ ದಿನ ನಿಂಬೆಹಣ್ಣು ಜ್ಯೂಸು ಅಂದರೆ ಲೆಮನ್ ಜ್ಯೂಸನ್ನ ಮಾಡ್ಕೊಂಡು ಕುಡಿದೆ. ನಿಮಗೆ ಗೊತ್ತಿರುತ್ತೆ ನಿಂಬೆಹಣ್ಣಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಅದಲ್ಲದೆ ನಮಗೆ ಯಾರಿಗೆಲ್ಲ ಡೈಜೆಷನ್ ಆಗಲ್ಲ, ಅವ್ರಿಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಜ್ಯೂಸಿಂದ. ಮತ್ತು ವೆಯ್ಟ್ ಲಾಸು, ನಮ್ಗೆ ಬೇಡದೇ ಇರೋ ಕೊಲೆಸ್ಟ್ರಾಲ್ನ ತೆಗೆಯುತ್ತೆ. ಎಲ್ರಿಗೂ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ, ಆದರೂ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಂದು 16ನೇ ದಿನದ ವೆಯ್ಟ್ ಲಾಸ್ ಜ್ಯೂಸ್ದು ವಿಡಿಯೋ ಆಗಿರುತ್ತೆ. ನಾನು ಮತ್ತು ಮೀಶೋದಿಂದ ನಾನು ಒಂದು ಪಾಟ್ಗಳನ್ನ ತರಿಸಿದ್ದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಎಂತಕ್ಕೆ ತರಿಸಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಅದು ನಾನು ಅದಕ್ಕೆ ಏನು ಹಾಕ್ತೀನಿ ಅಂತ ಹೇಳಿ ಮಾಡ್ತೀನಲ್ಲ ವೀಡಿಯೋದಲ್ಲಿ, ಅದರಲ್ಲಿ ತೋರಿಸ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಮನೆ ಹತ್ರನೇ ಹಾಕೋಬೋದು, ಆದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಅಂದರೆ ಹಸುಗಳೆಲ್ಲ ಇದ್ದಾವೆ. ಆಮೇಲೆ ಅಲ್ಲೆಲ್ಲ ಹಸು ಕಟ್ಟೋಕ್ಕೆಲ್ಲ ಜಾಗ ಇಲ್ಲ ನಮಗೆ, ಅಲ್ಲೇ ಕಟ್ಕೋಬೇಕು, ಅಲ್ಲೇ ಮಾಡಬೇಕು. ಅದಕ್ಕೋಸ್ಕರ ನಾನು ಅಲ್ಲಿ ಗಿಡಗಳೆಲ್ಲ ಹಾಕೋಕ್ಕಾಗಲ್ಲ. ನಾನು ಯಾವ ಗಿಡಗಳನ್ನ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಪಾಟ್ ಏನಾದ್ರು ಚೆನ್ನಾಗಿ ಬಂದರೆ ಇನ್ನೊಂದೆರಡು ತರಿಸೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ಇನ್ನೊಂದೆರಡು ಅದ್ರ ಜೊತೆಗೆ ತರಿಸ್ತೀನಿ. ಈ ಬಿಸಿಲಲ್ಲಿ ನಿಜವಾಗ್ಲೂ ನಮ್ಮ ಮನೆ ಅಂತೂ ಇರೋಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಸೆಕೆ. ನಾನು ನಿಮ್ಗೆ ಹೇಳಿದ್ದೆ ಸೀಟಿನ ಮನೆ, ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ. ಅದು ಈ ಬಿಸಿಲಿಗಂತೂ ತುಂಬ ಅಂದರೆ ತುಂಬ ಬಿಸಿಲಿದೆ ಇವಾಗ. ನಮ್ಮ ಮಾವನಿಗೆ ತಿಂಡಿ ಹಾಕ್ಕೊಟ್ಟು, ತಿಂಡಿ ಎಲ್ಲ ಹಾಕಾದ್ಮೇಲೆ ಅವ್ರಿಗೆ ಸ್ವಲ್ಪ ಕಾಫಿ ಕುಡಿಬೇಕು. ತಿಂಡಿ ತಿಂದ ತಕ್ಷಣ ನಮ್ಮ ಮನೆ ಆಲ್ಮೋಸ್ಟ್ ಎಲ್ಲರೂ ಕಾಫಿ ಕೇಳ್ತಾರೆ. ಅವರಂತಲ್ಲ, ನಾವೂ ಅಷ್ಟೇ. ನಮಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ತಿಂಡಿ ತಿಂದಾದ್ಮೇಲೆ ನಾವು ಸಹ ಕಾಫಿ ಕುಡಿಲೇಬೇಕು. ನಮ್ಗೆ ಕಾಫಿ ಇಲ್ಲ ಅಂದರೆ ಆಗಲ್ಲ. ನಾವು ಫಸ್ಟ್ ಅಭ್ಯಾಸ ಆಗಿರಲಿಲ್ಲ, ಅಂದರೆ ಬಾಣಂತನದಲ್ಲಿ ಅಭ್ಯಾಸ ಆಗಿ ಕಾಫಿ ಕುಡಿಲೇಬೇಕು. ಆಮೇಲೆ ಹೊರಗಡೆ ಹೋಗಿ ಬಂದ್ರಂತೂ ನಂಗೆ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ನನಗೆ ಕಾಫಿ ಕುಡಿಬೇಕು. ಅದು ಇಲ್ಲ ಫಿಲ್ಟ್ರು ಕಾಫಿ ಆಗಬೇಕು, ಇಲ್ಲ ಬ್ರೂನೋ, ಇಲ್ಲ ಸನ್ರೈಸೋ ಯಾವುದೋ ಒಂದು, ಅದನ್ನು ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಮಾಮೂಲಿ ಕಾಫಿ ಪುಡಿ ಎಲ್ಲ ನನಗೆ ಕುಡಿಯೋಕ್ಕಾಗಲ್ಲ. ಕುಡಿಲೇಬೇಕು ಎಲ್ಲರೂ ಹೋದಾಗ ಅಂತಂದರೆ ಕುಡಿತೀನಿ ಅಷ್ಟೇ. ಫಸ್ಟೆಲ್ಲ ಅದನ್ನೇ ಕುಡಿತಿದ್ದು, ಈಗ ಅಭ್ಯಾಸ ಆಗಿ ಅದನ್ನು ಕುಡಿಯೋಕ್ಕಾಗಲ್ಲ. ನಾವು ತಿಂಡಿಗೆ ಇಡ್ಲಿನ ಮಾಡಿದ್ವಿ. ಇಡ್ಲಿ ಎಲ್ಲ ತಿಂದು ಮುಗಿಸಿ ಸ್ವಲ್ಪ ಮನೇಲಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಅಣ್ಣನ ಮನೆಗೆ ಹೊರಡ್ಬೇಕು ಇವಾಗ. ಅಲ್ಲಿ ಮಾವನಿಗೆ ಅಡುಗೆ ಎಲ್ಲ ಮಾಡಿಕೊಡ್ಬೇಕು. ಹೋಗೋಣ ಅಂಥೇಳಿ ಸ್ವಲ್ಪ ಏನೇನು ಕೆಲಸ ಇದ್ದೋ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ವಾರ ಎಲ್ಲ ಮಾಡಲ್ಲ. ವಾರ ಮಾಡಿದ ದಿವಸ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ವಾರ ಎಲ್ಲ ಮಾಡ್ತಾಯಿಲ್ಲ. ಮಾಡೋದು ಅಂದರೆ ಅವ್ರನ್ನ ಮತ್ತೆ ಮಾಡ್ಕೊತಾರೆ. ನಾನು ಏನು ಬೇರೆ ಕೆಲಸ ಇದೆ ಅದನ್ನು ಮಾಡಿಬಿಟ್ಟು ನಾನು ಹೊರ್ಟೋಗ್ತೀನಿ. ಅವ್ರ ಬಟ್ಟೆನ ಐರನ್ನು ಕೊಟ್ಟಿದ್ದೆ ಅಂಥೇಳಿ ಐರನ್ ತೊಗೊಬಂದು ಕೊಟ್ಟಿದ್ದರು. ಎತ್ತಿಡ್ತಾಯಿದ್ದೆ. ನಂಗೆ ನಿಜವಾಗ್ಲೂ ಅಷ್ಟು ನೀಟಾಗಿ ಐರನ್ ಮಾಡೋಕ್ಕೆ ಬರೋಲ್ಲ. ನಮ್ಮ ಬಟ್ಟೆಗಳಾದರೆ ಐರನ್ ಮಾಡ್ಕೊತೀನಿ. ನಮ್ಮ ಮನೆಯವ್ರ ಬಟ್ಟೆ ನೀಟಾಗೆಲ್ಲ ಐರನ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ಐರನ್ ಮಾಡಲ್ಲ, ಹೊರಗಡೆ ಕೊಟ್ಟು ಕಳಿಸ್ಬಿಡ್ತೀನಿ. ಅದಾದಮೇಲೆ ಅಲ್ಲಿಗೆ ಬಂದು ನಮ್ಮ ಅವ್ರ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ, ನಮ್ಮ ಅವ್ವನಿಗೆ ಮಜ್ಜಿಗೆ ಕುಡಿಯೋ ಅಭ್ಯಾಸ. ಊಟ ಆದ ನಂತರ ಪ್ರತಿನಿತ್ಯ, ಈ ಸೆಕೆ ಅಂತಲ್ಲ, ಈ ಬೇಸಿಗೆ ಅಲ್ಲದೇ ಯಾವುದೇ ಟೈಮಲ್ಲಾದರೂ ಅವರು ಊಟ ಆದ ತಕ್ಷಣ ಮಜ್ಜಿಗೆ ಕುಡಿಯೋದು ಅವ್ರಿಗೆ ಅಭ್ಯಾಸ. ಊಟ ಆದ ತಕ್ಷಣ ಅವ್ರಿಗೆ ಮಜ್ಜಿಗೆ ಮಾಡಿಕೊಡ್ಬೇಕು. ಇದು ನಾನು ಆನ್ಲೈನಲ್ಲಿ ಈ ಚಾಪರ್ ಕಟ್ಟರನ್ನ ತೊಗೊಂಡೆ. ನಿಜವಾಗ್ಲೂ ಇದರಿಂದ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಮಜ್ಜಿಗೆ ಮಾಡ್ಬೋದು, ಬೇಗ ಬೇಗ ಈರುಳ್ಳಿ ತರಕಾರಿ ಎಲ್ಲ ಹೆಚ್ಚ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ನಾವಿವತ್ತು ಅಡುಗೆಗೆ ಹಸಿ ಕಾಳು, ಅವರೆಕಾಳು, ಸೊಪ್ಪು ಮತ್ತು ಉಪ್ಸಾರು, ಮುದ್ದೆನ ಮಾಡಿದ್ವಿ. ಈ ಬಿಸಿಲಲ್ಲಿ ಮುದ್ದೆ ಉಪ್ಸಾರೇ ಬೆಟರು. ಯಾವುದೇ ಸಾಂಬಾರು ತಿಂದರೂ ನನಗಷ್ಟು ಊಟ ಮಾಡಿದ್ದೀನಿ ಅಂತಲೇ ಫೀಲ್ ಆಗೋಲ್ಲ. ಉಪ್ಸಾರು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು 17ನೇ ದಿನದ್ದು ವಿಡಿಯೋ. ಇವತ್ತು ನನ್ನ 17ನೇ ದಿನ. ಇದು ಏನು ಜ್ಯೂಸು ಅಂತ ಅಂದರೆ ಶಂಖಪುಷ್ಪ ಅಂತಾರಲ್ಲ ಆ ಜ್ಯೂಸು. ಇದು ಅಂದರೆ ಒಬ್ಬರು ಅಕ್ಕ ಇದ್ದಾರೆ, ರೇಖಕ್ಕ ಅಂಥೇಳಿ, ಅವ್ರ ಮನೆ ಬೆಳೆದಿರೋದು. ಅವರು ನನಗೆ ಕೊಟ್ಟರು, ನನಗೆ ನನ್ನ ಫ್ರೆಂಡ್ಗೆ ಅಂಥೇಳಿ. ಅವ್ರ ಮನೆಗೆ ಹೋಗಿ ತುಂಬ ದೊಡ್ಡ ಗಿಡ ಇದೆ. ಅದನ್ನು ನಾನು ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ ನನಗೆ.
ಅವರು ಪಾಪ ಮನೆಗೆ ಅವ್ರಿಗೆ ಅಂತ ಇಟ್ಕೊಂಡಿದ್ರು, ಅದನ್ನೇ ನಮಗೂ ಸಹ ಕೊಟ್ಟರು. ಅದನ್ನು ಏನಕ್ಕೆ ಕುಡಿತಾರೆ ಅಂತ ನಿಮ್ಗೆ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಇದರಿಂದ ನಮಗೆ ಮೆದುಳಿಗೆ ತುಂಬ ಬುದ್ಧಿ ಚುರುಕಾಗುತ್ತೆ, ಮಕ್ಳಿಗೆ ಕೊಟ್ಟರೆ ನೆನಪು ಶಕ್ತಿ ಜಾಸ್ತಿ ಆಗುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಇದು. ಯಾರಿಗೆಲ್ಲ ನರದ ಸಮಸ್ಯೆ ಇದೆ, ಆಮೇಲೆ ಯಾರಿಗೆಲ್ಲ ಈ ಒಳ ನೋವಾಗಿರುತ್ತೆ, ಬಿದ್ದು ಏಟಾಗಿ ಮೇಲ್ಗಡೆ ಗಾಯ ಆಗಿರಲ್ಲ ಆದರೆ ಒಳಗಡೆ ನೋವಾಗಿರುತ್ತೆ ಅಂಥವ್ರಿಗೆ ಇದು ತುಂಬ ಎಲ್ಪ್ ಆಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಇದು ನಂದು 17ನೇ ದಿನದ್ದು ಜ್ಯೂಸ್ ಆಗಿರುತ್ತೆ. ನಾನಿವತ್ತು ತಿಂಡಿಗೆ ರೊಟ್ಟಿನ ಮಾಡ್ತಾಯಿದ್ದೆ. ಏನು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಈ ಮಾಡೋದು ಹೇಗೆ ಅಂತ ಹೇಳಿದ್ರೆ, 1-2 ಲೋಟ ನೀರನ್ನ ಚೆನ್ನಾಗಿ ಸ್ವಲ್ಪ ಇದು ಹಾಕ್ಕೊಂಡು ಗಂಜಿನ ಮಾಡ್ಕೋಬೇಕು. ಗಂಜಿ ಆದ ತಕ್ಷಣ ಅದು ಚೆನ್ನಾಗಿ ಕುದಿ ಬಂದ ತಕ್ಷಣ ಆಫ್ ಮಾಡಿ 2 ಬಟ್ಲು ಹಸಿ ಹಿಟ್ಟನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಉಪ್ಪು, ಆಮೇಲೆ ನೀವು ಬೇಕು ಅಂದರೆ ನುಗ್ಗೆ ಸೊಪ್ಪು ಇಲ್ಲ ತಪ್ಸಗಿ ಸೊಪ್ಪು ಇದೆಲ್ಲ ಹಾಕ್ಕೋಬೋದು. ನಾನು ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೋಬೋದು. ಕಡಲೆ ಬೀಜ, ಶೇಂಗಾ ಬೀಜ ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನಾನಿವತ್ತು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ನಿಮ್ಮ ಮನೇಲಿ ಏನೇನಿದೆ ಅದನ್ನು ಹಾಕ್ಕೊಂಡು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ನನಗೆ ತುಂಬ ಇಷ್ಟ ಆಗೋ ರೊಟ್ಟಿ ಅಂದರೆ ಮಸಾಲ ರೊಟ್ಟಿ, ಅದು ತಟ್ಟ ರೊಟ್ಟಿ ಅಂದರೆ ನಂಗೆ ಸಖತ್ ಇಷ್ಟ. ಇದಾದರೂ ಅಷ್ಟೇ, ರಾಗಿ ರೊಟ್ಟಿ ಆದರೂ ಅಷ್ಟೇ, ಅಕ್ಕಿ ರೊಟ್ಟಿನೂ ಅಷ್ಟೇ ಇಷ್ಟಪಡ್ತೀನಿ, ರಾಗಿ ರೊಟ್ಟಿನೂ ಅಷ್ಟೇ ಇಷ್ಟಪಡ್ತೀನಿ. ನಾನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ನಮ್ಮ ಮನೇಲಿ ಅಂದರೆ ಗದ್ದೇಲಿ ನುಗ್ಗೆ ಸೊಪ್ಪಿದೆಯಲ್ಲ, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಜೀರಿಗೆ, ಉಪ್ಪನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕುದೀತಾ ಇರುತ್ತಲ್ಲ ಆವಾಗಲೇ ನಾನು ನೀರೊಳಗಡೆನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನೀಟಾಗಿ ಕಲಸಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗೋಲ್ಲ ಅಂಥೇಳಿ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ. ಎಷ್ಟೋ ಜನ ಮಾಡ್ಕೊಂಡು ತಿಂತಾರೆ, ಅಂದರೆ ತಟ್ಟಕ್ಕೆ ಬರಲ್ಲ, ಬಳಿತಾರೆ. ನನಗೆ ಸ್ವಲ್ಪ ತಟ್ತೀನಿ, ಅಂದರೆ ಮಾಮೂಲಿ ಹಸಿ ಹಿಟ್ಟು ಹಾಕ್ಕೊಂಡು ತಟ್ತೀನಿ, ಇಲ್ಲ ಪೇಪರ್ ಮೇಲೂ ತಟ್ಕೊತೀನಿ. ನಾನು 2 ಥರನೂ ಮಾಡ್ತೀನಿ. ನಮ್ಮ ಮನೇಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಇದು ರೊಟ್ಟಿ. ರೊಟ್ಟಿ ಮಾಡಿದ್ರೆ ಮಸಾಲೆ ರೊಟ್ಟಿ ಮಾಡು ಅಂತ ಕೇಳ್ತಾರೆ. ಮಾಮೂಲಿ ರೊಟ್ಟಿ ಆದರೆ ಅಷ್ಟು ಇಷ್ಟಪಡಲ್ಲ, ಮಸಾಲೆ ರೊಟ್ಟಿ ಆದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ದೊಡ್ಡಮ್ಮನ ಮನೆ ಕಡೆ ಮಾಡ್ತಾರೆ ರೊಟ್ಟಿನ, ತಟ್ಟ ರೊಟ್ಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಗರಿ ಹಾಕಿ ಸುಡ್ತಾರೆ. ನನಗಿಷ್ಟ. ಯಾವಾಗಲೂ ಅಲ್ಲಿಗೋದಾಗೆಲ್ಲ ನಾನು ರೊಟ್ಟಿನೇ ಕೇಳ್ತಾ ಇರ್ತೀನಿ. ನಮ್ಮ ದೊಡ್ಡಮ್ಮನ ಹಾಸನದ ಕಡೆ ಸೈಡು ಅದನ್ನು ಗರಿಲೇ ಹಿಂಗೆ ಸುಡ್ತಾರೆ. ಎಷ್ಟು ಚೆನ್ನಾಗಿ ಒಳ್ಳೆ ಹೆಂಗೆ ಬೊಬ್ಬೆ ಬರುತ್ತೆ ಅಂತಂದರೆ ಬುಕ್ ಅಂತ ಬೊಬ್ಬೆ ಬರುತ್ತೆ, ಆ ಥರ ರೊಟ್ಟಿ ಇರುತ್ತೆ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಬರೀ ಗರಿಲೇ ಸುಡ್ತಾರೆ. ಅದನ್ನು ತವ ಮೇಲೆ ಬೇಯಿಸಿ ಗರಿಲಿ ಸುತ್ತ ತಿರುಗಿಸಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಕಡೆ ಎಲ್ಲ ಆ ಥರ ಮಾಡೋಕ್ಕೆ ಬರಲ್ಲ. ಏನಿದ್ರು ಬಳಿಯ ರೊಟ್ಟಿ ಆ ಥರ ಎಲ್ಲ ಮಾಡ್ತಾರೆ. ನಾನು ಸ್ವಲ್ಪ ಕಲಿಯೋಕ್ಕೆ ಇದು ಸಹ ಕಾರಣ. ಅಲ್ಲಿ ತಟ್ಟೋದನ್ನ ನೋಡ್ಕೊಂಡಿದ್ದೆ ಹೆಂಗೆ ತಟ್ತಾರೆ ಅಂಥೇಳಿ. ಹಂಗಾಗಿ ನಂಗೆ ಸ್ವಲ್ಪ ತಟ್ಟೋದು ಸ್ವಲ್ಪ ಚೆನ್ನಾಗಿ ತಟ್ತೀನಿ. ನನಗೆ ಅನ್ಸೋದು ಇಲ್ಲಿಗೆ ಹೋಲ್ಸ್ಕೊಂಡ್ರೆ ನಾನು ಚೆನ್ನಾಗಿ ತಟ್ಟಿ ಮಾಡ್ತೀನಿ ರೊಟ್ಟಿನ ಅಂಥೇಳಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ಹಾಕಿ ಇಟ್ಬಿಟ್ರೆ ಸಾಕು. ಒಂದು 10 ನಿಮಿಷ ಆದಮೇಲೆ ನೀಟಾಗಿ ಇನ್ನೊಂದು ಸಲ ಮಿದ್ದಿ ಚೆನ್ನಾಗಿ ತಟ್ಕೊಬೋದು. ನಾನು ಪೇಪರ್ ಇಟ್ಕೊಂಡಿದ್ದೀನಿ, ಪೇಪರ್ ಮೇಲೆ ತಟ್ಕೊತಾ ಇದ್ದೀನಿ. ಹಸಿಟ್ಟು ಹಾಕಿ ತಟ್ಕೊಬೋದು. ಅದು ನೀಟಾಗಿ ಕಿತ್ತೋಗುತ್ತೆ ಅನ್ನೋರು ಈ ಥರ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೊಬೋದು, ಚೆನ್ನಾಗಿ ಬರುತ್ತೆ. ಹಿಟ್ಟು ಹದ ಚೆನ್ನಾಗಿ ಬಂದರೆ ಸಾಕು. ನಾವು ಗಂಜಿ ಮಾಡ್ಕೊಳ್ಳೋದು ನೀಟಾಗಿ ಕಲಿಸ್ಕೊಳ್ಳೋದು ನೀಟಾಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಇದ್ದರೆ ತಟ್ಟೋಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಇರಬೇಕು. ಈ ರೊಟ್ಟಿ ಹೆಂಗೆ ಅಂದರೆ ಈ ಚಪಾತಿ ಹಿಟ್ಟು ಅದಕ್ಕಿರಬೇಕು, ಆ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಚಪಾತಿ ಹಿಟ್ಟು ನಾವು ಹೇಗೆ ಒತ್ತೋದಕ್ಕೆ ಮಾಡ್ಕೋತೀವಿ ಅಷ್ಟು ಹದ ಇರಬೇಕು. ನೋಡಿ, ಹೀಗೆ ಇಷ್ಟು ಎತ್ತಾಕಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ.
ನೋಡಿ ಹೆಂಗೆ ಬಂದಿದೆ ಅಂಥೇಳಿ. ಇದಕ್ಕೆ ಶೇಂಗಾ ಬೀಜ ಎಲ್ಲ ಹಾಕ್ಕೊತಾರೆ, ಎಳ್ಳು ಹಾಕ್ಕೊತಾರೆ. ನಾನು ಅದೇನೂ ಹಾಕಿಲ್ಲ, ತೆಂಗಿನಕಾಯಿ ಎಲ್ಲ ಹಾಕ್ಕೊತಾರೆ. ನಾನಿವತ್ತು ಕೋಲ್ಡ್ ಕಾಫಿ ಮಾಡೋದು ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೆ. ನಾನು ಅದಕ್ಕೇನೂ ಇಲ್ಲ, ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ಪುಡಿನ ಹಾಕ್ಕೊಂಡು ನಾನು ಸನ್ರೈಸು ಇಲ್ಲ ನೀವು ಬ್ರೂ ಹಾಕೋತೀನಿ ಅಂದರೆ ಬ್ರೂ ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡೋದು ನೊರೆ ಬರೋವರೆಗೂ. ನಾವು ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಮಿಕ್ಸಿ ಜಾರಲ್ಲಿ ಸಹ ಮಾಡ್ಕೋಬೋದು. ನಾನು ಮಿಕ್ಸಿ ಜಾರಲ್ಲಿ ಮಾಡ್ಕೊತಾ ಇಲ್ಲ, ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಈ ಥರ ನೊರೆ ಬಂದಿದೆ. ಈ ಥರ ನೊರೆ ಬಂದರೆ ಚೆನ್ನಾಗಿರುತ್ತೆ ಕಾಫಿ. ನೋಡಿ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಹಾಲನ್ನ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನು ಮನೇಲೇ ನಮ್ಮನೆ ಹಸು ಹಾಲು ಕರೆಯೋದ್ರಿಂದ ಅದನ್ನೇ ಯೂಸ್ ಮಾಡಿದೆ. ಇದಕ್ಕೆ ಎರಡೆರಡು ಐಸು ಇಲ್ಲ 3 ಐಸನ್ನ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಈ ಥರ ಇಷ್ಟ ಆಗಲ್ಲ ಅಂತ ಅಂದರೆ ಐಸನ್ನ ಕರಗಿಸಿ ಸಹ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಐಸನ್ನೇ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಫಿ. ಒಂದು ಸಲ ಮಾಡ್ಕೊಂಡು ಕುಡೀರಿ, ಮತ್ತೆ ಮಾಡ್ಕೊಂಡು ಕುಡಿತೀರಾ. ಇವತ್ತಿನ ವೀಡಿಯೋ ಇಷ್ಟೇ. ಬಾಯ್ ಬಾಯ್, ಟೇಕ್ ಕೇರ್.